ಈಗ ತಾನೇ ವೇದಿಕೆಗೆ ಆಗಮಿಸ್ತಕ್ಕಂಥ ನಮ್ಮ ಆತ್ಮೀಯರು ಆದಂಥ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಆಗಮಿಸಿದ್ದಾರೆ. ಅವರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತೇನೆ. ಮಂಡ್ಯ ಜಿಲ್ಲೆ ಪ್ರಾರಂಭದ ಮದ್ದೂರು ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ಸಿನ ನ್ಯಾಯಯಾತ್ರೆಯನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಅಧ್ಯಕ್ಷತೆ ಮತ್ತು ನಾಯಕತ್ವವನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು, ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ, ಹಾಗೂ ನಮ್ಮೆಲ್ಲರ ಹಿರಿಯ ಮುತ್ಸದಿಗಳು, ಕಾನೂನಿನ ಸಚಿವರು, ಹಿರಿಯರು ಆದಂಥ HK ಪಾಟೀಲ್ ಅವರೇ, ಹಾಗೂ ಮತ್ತೊಬ್ಬ ಹಿರಿಯ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ರಾಮಲಿಂಗ ರೆಡ್ಡಿ ಅವರೇ, ಹಾಗೂ ನನ್ನ ಆತ್ಮೀಯರು, ಹಿರಿಯ ಸಚಿವರು ಆದಂಥ ಸಹಕಾರ ಸಚಿವರಾದಂಥ ರಾಜಣ್ಣ ಅವರೇ, ಮತ್ತು ಎಲ್ಲ ಇನ್ನೊಬ್ಬ ಉತ್ತರ ಕರ್ನಾಟಕದ ಭಾಗದ ಹಿರಿಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರೇ, ಪ್ರದೇಶ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು ಮತ್ತು ನನ್ನ ಆತ್ಮೀಯ ಗೆಳೆಯರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರೇ, ಹಾಗೂ ಮತ್ತು ನನ್ನೆಲ್ಲ ಸ್ನೇಹಿತರುಗಳು ಸಚಿವರಾದಂಥ ಸುಧಾಕರ್ ಅವರೇ, ಮಧು ಬಂಗಾರಪ್ಪನವರೇ, ಸಂತೋಷ್ ಲಾಡ್ ಅವರೇ, ಮಾಜಿ ಸಚಿವರಾದಂಥ ನಮ್ಮ ಸೂರ್ಕೆ ಅವರೇ, ಮತ್ತು ಮಂಗಳೂರಿನ ರಮನಾಥ್ ರೈ ಅವರೇ, ನಮ್ಮ ದೆಹಲಿಯ ಪ್ರತಿನಿಧಿಗಳಾದಂಥ ಜಯಕುಮಾರ್ ಅವರೇ, ಜಯಚಂದ್ರ ಅವರೇ, ಶಾಸಕ ಸ್ನೇಹಿತರುಗಳಾದಂಥ ನಾಗರಾಜ್ ಅವರೇ, ಮತ್ತು ನಮ್ಮ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು, ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕ ಸ್ನೇಹಿತರುಗಳೇ ಮತ್ತು ಈ ಕ್ಷೇತ್ರದ ಶಾಸಕರು, ಇದೆಲ್ಲಕ್ಕೂ ಕಾರಣಕರ್ತರಾದಂಥ ಉದಯ್ ಅವರೇ, ಮತ್ತು ಕಾಂಗ್ರೆಸ್ಸಿನ ರಾಜ್ಯ ಘಟಕದಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಜಿಲ್ಲಾ ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ಉಳಿದಂಥ ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮ ಸ್ನೇಹಿತರೆ, ಮಂಡೂರು ತಾಲೂಕಿನ ಮತ್ತು ಇತರೆ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಬಂಧುಗಳೇ, ಕಳೆದ 2ನೇ ತಾರೀಕಿನಿಂದ ನಮ್ಮ ಸತ್ಯ ಮತ್ತು ನ್ಯಾಯವನ್ನ ತಿಳಿಸ್ತಕ್ಕಂಥ ಒಂದು ಯಾತ್ರೆಯನ್ನ ಸಮಾರಂಭವನ್ನ ನಾವು ಮಾಡ್ತಾ ಇದ್ದೀವಿ. ಬಿಡದಿ, ರಾಮನಗರ, ಚನ್ನಪಟ್ಟಣ ಮುಗಿಸಿ ಇವತ್ತು ಮದ್ದೂರಲ್ಲಿ ಮಾಡ್ತಾ ಇದ್ದೀವಿ. ಬಹುಶಃ ನಾಳೆ ಮಂಡ್ಯದಲ್ಲಿರುತ್ತೆ. ಕೊನೆಯದಾಗಿ 9ನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಮಾರಂಭ, ಮುಖ್ಯಮಂತ್ರಿಯವರು ಅಲ್ಲಿ ಅವರು ಬರ್ತಾರೆ. ಇನ್ನಿತರ ಉಪಮುಖ್ಯಮಂತ್ರಿಗಳ ಜೊತೆ ಎಲ್ಲ ಮಂತ್ರಿಗಳು, ಶಾಸಕರು ಇರ್ತೀವಿ. ಈ ಕಳೆದ ನಮ್ಮ ಸಮಾರಂಭದ ಜೊತೆಗೆ ಅವರು 3ನೇ ತಾರೀಕಿನಿಂದ ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ನಾಡಿನ ಮಹಿಳೆಯರಾಗ್ಲಿ, ಯುವಕರಾಗಲಿ, ರೈತರಾಗ್ಲಿ ಜನರ ಕಷ್ಟ ಮುಖ್ಯ ಅಲ್ಲ. ಅವ್ರಿಗೆ ಏನೋ ಆಸೆಗಳನ್ನ ಇಟ್ಕೊಂಡಿದ್ರು, ಕನಸನ್ನ ಕಂಡಿದ್ರು. ಬಹುಶಃ 100ಕ್ಕೆ 100ರಷ್ಟು ಮೋದಿಯವರ ಒಂದು ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಮತ್ತೆ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅನ್ನೋ ಒಂದು ಬಹಳ ದೊಡ್ಡ ಪ್ರಮಾಣದ ಕನಸನ್ನ ಕಂಡುಕೊಂಡಿದ್ರು. ನಮ್ಮ ಸ್ನೇಹಿತರು ಪಾಪ ಸಿಂಗಾಪುರದಲ್ಲಿ ಹೋಗಿ ರಿಸಲ್ಟ್ ನನ್ನ ಪರವಾಗೇ ಬರುತ್ತೆ 50 ಸೀಟು, ರೆಸ್ಟ್ ತಗೊಳಕ್ ಹೋಗಿ ಅಲ್ಲಿಂದನೇ ಒಂದು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು. ನನ್ನ ಕಂಡೀಷನ್ಗೆ ಇದಕ್ಕಿಂತ ಮೊದಲು ಅವ್ರು ಬಿಜೆಪಿ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಂಥವ್ರು ಯಾವಾಗ 50 ಸೀಟ್ ಬರುತ್ತೆ ಅಂತ ಕನಸನ್ನ ಕಂಡ್ರು, ಬಿಜೆಪಿ ನಾವು ಆಡಳಿತ ಮಾಡಬೇಕಾಗತ್ತೆ, ಅದಕ್ಕಿಂತ ಮುಂಚಿತವಾಗಿ ನನ್ನ ಸರತ್ತಿಗೆ ಯಾರು ಬರ್ತಾರೋ ಅವರ ಜೊತೆನಲ್ಲಿ ನನ್ನ ಬೆಂಬಲ ಅಂತೇಳಿ ಸಿಂಗಾಪುರಿಂದ ಒಂದು ಬುಲೆಟ್ ಬಿಡುಗಡೆ ಮಾಡಿದ್ರು. ಬಹುಶಃ ಈ ರಾಜ್ಯದ ಜನ
ಬೀದರಿಂದ ಚಾಮರಾಜನಗರವರೆಗೂ ಬುದ್ಧಿವಂತರಿದ್ದಾರೆ. ಕಳೆದ 5 ವರ್ಷ 3 ಜನ ಮುಖ್ಯಮಂತ್ರಿಗಳು, ಮೊದಲು 14 ತಿಂಗಳು ಕುಮಾರಸ್ವಾಮಿಯವರು, 2ನೇ ಯಡಿಯೂರಪ್ಪನವರು, 3 ಬಸವರಾಜ ಬೊಮ್ಮಾಯಿ, 3 ಜನ ಆಡಳಿತದ ಅವಧಿಯನ್ನ ನೋಡಿ ಸಾಕಾಗಿ ಅವರು ಸಂಪೂರ್ಣವಾಗಿ ತಿರಸ್ಕರಿಸಿ ಕಾಂಗ್ರೆಸ್ಸಿನ ನಾಯಕತ್ವ, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನಾಯಕತ್ವಕ್ಕೆ 136 ಜನ ಕನಸಲ್ಲೂ ಕಂಡಿರಲಿಲ್ಲ. ವಿರೋಧ ಪಕ್ಷದವರು, ಮಾಧ್ಯಮ ಸ್ನೇಹಿತರು, ಸರ್ವೆ ರಿಪೋರ್ಟು ಅಂತ ಒಂದು ಫಲಿತಾಂಶವನ್ನ ಈ ನಾಡಿನ ಜನ ಕೊಟ್ಟರು. ಯಾವತ್ತು 136 ಜನ ಕಾಂಗ್ರೆಸ್ ಗೆದ್ದು ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತೋ ಅವತ್ತಿಂದ ಇಂದಿನವರೆಗೂ ಜನತಾ ದಳದವರು, ಬಿಜೆಪಿಯವರು ನಿದ್ದೆ ಮಾಡ್ತಾ ಇಲ್ಲ. ಅವರಿಗೆ ನಿದ್ದೆ ಕೊಡುವಂತ ಇಂಜೆಕ್ಷನ್ ಯಾರಿಂದನೂ ಸಿಕ್ಕಿಲ್ಲ. ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು, ಚುನಾವಣೆ ಮಾಡ್ತಕ್ಕಂಥದ್ದು ಸಂವಿಧಾನದ ಅಡಿನಲ್ಲಿ ಸಾಧ್ಯ. ಆದರೆ ಫೇಲ್ ಆದಾಗ 5 ವರ್ಷ ಕಾಯುವಂತ ತಾಳ್ಮೆನೂ ಸಹ ಪಕ್ಷದ ನಾಯಕರುಗಳಿಗೆ ಇರಬೇಕು. 5 ವರ್ಷ ಆಡಳಿತವನ್ನ ನೋಡಿ ಜನ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ತಕ್ಕಂಥ ಅವಕಾಶಗಳು ಬರುತ್ತೆ. ಪ್ರಜಾಪ್ರಭುತ್ವದ ರಾಷ್ಟ್ರದ ಉದ್ದಗಲಕ್ಕೂ ಇದೆಲ್ಲವೂ ಸಹ ಪ್ರಕ್ರಿಯೆ ಸ್ವತಂತ್ರ ಬಂದ ಮೇಲೆ ನಡೀತಕ್ಕಂಥದ್ದು. ಆದರೆ ಇವರಿಗೆ ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅವತ್ತಿಂದ ಇಲ್ಲಿವರೆಗೂ ನಿರಂತರವಾಗಿ ಅನೇಕ ಆಪಾದನೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ, ಅದರಲ್ಲೂ ಮೊದಲನೇ ಗಣ್ಯ ಸ್ಥಾನದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಪಾಪ ಅವರಿಗೆ ಕೆಲಸ ಮಾಡೋ ಅನುಭವ ಇಲ್ಲ, ಸಾರ್ವಜನಿಕರಿಗೆ ಏನಾದ್ರು ನ್ಯಾಯ ಒದಗಿಸೋ ಅಧಿಕಾರ ಅವಶ್ಯಕತೆ ಇಲ್ಲ. ಆದ್ರೆ ದ್ವೇಷದ ರಾಜಕಾರಣ ಮಾತ್ರ ಇದು ರಕ್ತದ ಪ್ರತಿ ಒಂದು ಕಣದಲ್ಲೂ ಸಹ ದ್ವೇಷದ ರಾಜಕಾರಣವನ್ನ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭದಿಂದಲೇ ಪೆನ್ ಡ್ರೈವ್ ಅಂತ ಸ್ಟಾರ್ಟ್ ಆಯ್ತು, ಇಲ್ಲದ ಸಲ್ಲದನ್ನ ಹೇಳಿದ್ರು. ಪಾಪ ಅವರು ರಾಜಕಾರಣದಲ್ಲಿ ಅವರು ಲಂಚನೇ ನೋಡಿಲ್ಲ, ದುಡ್ಡೇ ನೋಡಿಲ್ಲ. ಪ್ರಾಮಾಣಿಕರಲ್ಲಿ ಅತ್ಯಂತ ಪ್ರಾಮಾಣಿಕರು ಪ್ರಜಾಪ್ರಭುತ್ವದಲ್ಲಿ ಈ 78 ವರ್ಷದಲ್ಲಿ ಯಾರಾದ್ರೂ ಭೂಮಿ ಮೇಲೆ ಇದ್ರು ಅದು ಕುಮಾರಸ್ವಾಮಿ ಒಬ್ಬರೇ ಅನ್ನೋದನ್ನ ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ. ಅಂತ ಪ್ರಾಮಾಣಿಕರು. ಅವ್ರ ಬಗ್ಗೆ ನಾನು ಬಹಳ ಹೆಚ್ಚು ಹೇಳಕ್ ಹೋಗೋದು ಸೂಕ್ತ ಅಲ್ಲ ಅಂತ. ಅತ್ಯಂತ ಪ್ರಾಮಾಣಿಕರ ಬಗ್ಗೆ ಮಾತನಾಡಕ್ ಹೋದ್ರು ತಪ್ಪಾಗುತ್ತೆ. ಪಾಪ ಅವರೆಲ್ಲ ಆಲೂಗಡ್ಡೆ ಬೆಳೆದಲೇ ಬಂದಿದ್ರು. ನಾವೆಲ್ಲ ರೈತರು, ನಮ್ಗೇನು ಇಲ್ಲದೆ ಇರೋರು, ನಾವೆಲ್ಲ ಹಳ್ಳಿಲಿ ಹುಡ್ತವ್ರು, ಚಪ್ಪಲಿ ಇಲ್ಲದೆ ಇರೋರು, ನಾವೆಲ್ಲ ಓಡಾಡ್ದವರು, ಊಟ ಮಾಡಕ್ ಅನ್ನ ಇಲ್ಲದೆ ಇರೋರು. ನಾವು ಇವಾಗ ಪ್ಯಾಂಟು ಶರ್ಟ್ ಹಾಕೊಂಡ್ಬಿಟ್ಟಿದೀವಿ, ಸೊ ಪಂಚೆ ಬಿಟ್ಬಿಟ್ಟಿದೀವಿ, ಪ್ಯಾಂಟ್ ಹಾಕೊಂಡ್ಬಿಟ್ಟಿದೀವಿ. ಅವ್ರ ಕೆಲ ತಡೆಯಕ್ ಆಗ್ತಾ ಇದೆ. DK ಶಿವಕುಮಾರ್ ಅವರು ರಾಜಕೀಯಕ್ಕೆ ಬರೋದ್ಕಿಂತ ಬಿಸ್ನೆಸ್ ಮಾಡ್ಕೊಂಡ್ ಬಂದಿದ್ದಾರೆ. ರಾಜಕಾರಣಕ್ಕೆ ಬರೋದ್ಕಿಂತ ಮೊದಲು ಅವರು ಉದ್ಯಮಿಯಾಗಿ ಬಂದಿದ್ದಾರೆ. ಇವರು ಅಣ್ಣ ತಮ್ಮದಿರು ಯಾವ ಉದ್ಯಮಿ ಆಗಿದ್ರು ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಕಳೆದ ಜನತಾದಳದಲ್ಲೂ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಅಲ್ಲೂ ಸಹ ಅಪೋಸಿಷನ್ ಲೀಡರ್ ಆಗಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರನ್ನ ಈ ದೇಶದ ಜನ ಒಪ್ತಾರೆ, ನಮ್ಮ ಪಕ್ಷ ಒಪ್ಪುತ್ತೆ, ಬಿಜೆಪಿನಲ್ಲಿ ಮಹಾನ್ ನಾಯಕರುಗಳೆಲ್ಲ ಒಪ್ತಾರೆ. ಆದ್ರೆ ಇವ್ರಿಗೆ ಮಾತ್ರ ಸಮಾಧಾನ ಇದೆ. ಇವರಿಬ್ಬರ ಜೋಡಿ ಏನೆಲ್ಲ ನೋಡಿದ್ರು, ಚುನಾವಣೆಗಿಂತ ಮೊದಲು ಕಿತ್ತಾಡುತ್ತೆ, ಚುನಾವಣೆ ಆದ್ಮೇಲೆ ಕಿತ್ತಾಡ್ತಾರೆ, ಮುಖ್ಯಮಂತ್ರಿಗಳಾಗೋಣ ಕಿತ್ತಾಡ್ತಾರೆ, ಮಂತ್ರಿಮಂಡಲ ಆಗೋಣ ಕಿತ್ತಾಡ್ತಾರೆ. ಏನೂ ಆಗ್ತಾ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕಿತ್ತಾಡ್ತಾರೆ, ಅದೂ ಆಗ್ಲಿಲ್ಲ. 1ರಿಂದ 9, ಅವ್ರು 27ರಿಂದ 17, 27ರಿಂದ 17, 1ರಿಂದ ನಾವು 9. ರಾಷ್ಟ್ರದಲ್ಲಿ 300ರಿಂದ 240. ಈಗ ಅವ್ರಿಗೆ ಮುಂದೆ ಒಂದಲ್ಲ ಒಂದ್ ದಿವಸ ನಮ್ಮ ಗಂಡಾಂತರ ಇದೆ ಅಂತ ಗೊತ್ತಾದ್ಮೇಲೆ ಇದು ಒಂದ್ ರೀತಿ ಕಾಂಗ್ರೆಸ್ಗೆ ಕರ್ನಾಟಕ ಭದ್ರಕೋಟೆ ಅನ್ನೋ ಒಂದು ಸೂಚನೆ ಅವ್ರಿಗೆ ಬಂದ ಮೇಲೆ ಏನಾರು ಒಂದು ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನ ಇಬ್ರು ಸೇರಿ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಕಿತ್ತಾಟ. ಮೈಸೂರು ರೋಡ್ ನಂದು, ಮೈಸೂರು ರೋಡ್ ನಾನ್ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಬಿಜೆಪಿಯವರು. ಇದು ಕಾಂಗ್ರೆಸ್ನಲ್ಲಿ ನಿಮಗೆ ಕೊಟ್ಟಂತ ಬೆಲೆ ಬಿಜೆಪಿಲಿ ಸಿಗಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಅವರೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರಯತ್ನ ಮಾಡಿದ್ರು ನಾನು ಭಾಗವಹಿಸಲ್ಲ ಅಂತ. ಅಲ್ಲಿ ಅಮಿತ್ ಶಾ ಡೈರೆಕ್ಷನ್ ಕೊಟ್ರು 3ನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಅಂತ. ಅವಾಗ ಇವರೇ ಕೊನೆಗೆ ರಾಜಿ ಆಗುವಂತ ಅನಿವಾರ್ಯ ಪರಿಸ್ಥಿತಿ ಬತ್ತು ಇವರಿಗೆ. ಇವತ್ತು ಸಹ 3 ಗುಂಪು, ಅಲ್ಲಿ ಬಿಜೆಪಿಲಿ 2 ಗುಂಪು, ಜನತಾದಳ 1 ಗುಂಪು, 3 ಗುಂಪು. ನಮ್ಮಲ್ಲಿ ಒಂದೇ ಕಾಂಗ್ರೆಸ್ ಪಕ್ಷ, ಒಂದೇ ಗುಂಪು. ಸಿದ್ದರಾಮಯ್ಯ, DK ಶಿವಕುಮಾರ್ 2 ಗುಂಪಿಲ್ಲ, ಇಲ್ಲಿ ಒಂದೇ ಗುಂಪು. ಇವತ್ತು ಮೂಡ ಒಂದು ಏನ್ ಅಪಾದನೆ ಮಾಡ್ತಾ ಇದ್ದಾರೆ, ಮೂಡ ಜಸ್ಟ್
ಒಂದು ಅಪಾದನೆ ಅಷ್ಟೇ. ಅಲ್ಲಿ ಯಾರು ಪಾರ್ವತಮ್ಮನವರಿಗೆ ಕೊಟ್ಟಂತ ಸೈಟ್ ಅನ್ನ ಯಾರು ಕೊಟ್ಟವರು? ಕಾನೂನುಬದ್ಧವಾಗಿ ಅವ್ರು ಕೊಟ್ಟ ಅರ್ಜಿನ ಪುರಸ್ಕಾರ ಮಾಡಿರೋರು ಯಾರು? ಬಿಜೆಪಿಯ ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯರಿದ್ದಾಗ ಬಿಜೆಪಿಯ ನಾಮಿನೇಟೆಡ್ ಮಾಡಿದಂತ ಮೂಡ ಅಧ್ಯಕ್ಷ, ಅವತ್ತಿದ್ದಂತ ಬಿಜೆಪಿಯ ಶಾಸಕರು, ಕಾಂಗ್ರೆಸ್ನವರು, ಜನತಾದಳದವರು ಎಲ್ಲರೂ ಇದ್ದರು. ಅವರೆಲ್ಲರೂ ಹಾಕಿ ಕೇಸನ್ನ ಕ್ರಮ ತಗೊಳ್ಳಿ ಬೇಡ ಅಂದರೆ ಯಾರು? ಕೇಂದ್ರ ಸರ್ಕಾರ ನಿಮ್ಮ ಅಧಿಕಾರ ಇದೆ, ರಾಜ್ಯದಲ್ಲಿ ಅಧಿಕಾರ ಇತ್ತು, ಯಾಕೆ ಕೊಟ್ರು ಪಾರ್ವತಮ್ಮನವರಿಗೆ? ಅವರೊಬ್ಬರಿಗೆ ಕೊಟ್ರ? 150 ಜನಕ್ಕೆ ಸೈಟ್ ಕೊಟ್ಟಿದ್ದೀರಾ 50-50 ನಲ್ಲಿ. ಇವರಿಗೆ 48% ಕೊಟ್ಟಿದ್ದೀರಾ, ಅವ್ರಿಗೆ 50% ಕೊಟ್ಟಿದ್ದೀರಾ. 150 ಜನಕ್ಕೆ ಕುಮಾರಸ್ವಾಮಿ ಹೇಳಿದರೆ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಸೈಟ್ ಹಾಕಿ ತಗೊಂಡ್ರಿ, ದುಡ್ಡು ಹಾಕಿ ಕಟ್ಟಿದ್ರಿ. 200 ತಗೊಂಡಿದ್ದೀರಾ ನೀವು. ನಿಮ್ ಜೊತೆಲಿ ನಿಮ್ಮ ಪಕ್ಷದ ಸ್ನೇಹಿತರುಗಳಿಗೆ 10, 20, 30, 50 ಸೈಟ್ ಕೊಟ್ಟಿದ್ದೀರಾ. ಇದನ್ನ ಯಾರು ತನಿಖೆ ಮಾಡಬೇಕು? ಸ್ವಲ್ಪ ತಾಳ್ಮೆಯನ್ನು ತಗೊಳ್ಳಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನೆಲ್ಲ ಬಯಲಿಗೆ ಇಳಿಬೋದಾಯ್ತು, ಇದನ್ನೆಲ್ಲ ಕ್ರಮ ತಗೋಬೋದಾಯ್ತು, ಇದನ್ನೆಲ್ಲ ನಿಮ್ ತರ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಜೈಲಿಗೆ ಕಳಿಸೋ ಕೆಲಸ ಮಾಡಬಹುದಾಯ್ತು. ನಾವು ಅದು ಮುಖ್ಯ ಆಗ್ಲಿಲ್ಲ. ನಮಗೆ ಈ ನಾಡಿನ ಜನ ಆಶೀರ್ವಾದ ಮಾಡಿದ್ದಾರೆ. ಈ ನಾಡಿನ ಜನರಿಗೆ ನಾವು ಕೆಲಸ ಮಾಡೋಣ, ಕಾರ್ಯಕ್ರಮ ಕೊಡೋಣ, ಅಭಿವೃದ್ಧಿ ಮಾಡೋಣ, ಆಮೇಲೆ ತನಿಖೆ ಇನ್ನೊಂದು ಅಂತೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೂತ್ಕೊಂಡ್ರು. 5 ಗ್ಯಾರಂಟಿಯನ್ನ ಕೊಡಕ್ಕಾಗಲ್ಲ, ಫೇಲ್ ಆಗ್ತಾರೆ, ನಾವು ಇದನ್ನ ಉಪಯೋಗಿಸ್ಕೋಬಹುದು ಅಂತೇಳಿ ಬೀದಿ ಹೋರಾಟ ಮಾಡಿದ್ರಿ. 5 ಗ್ಯಾರಂಟಿಯನ್ನ ಕೊಟ್ಟಾಯ್ತು. ಪ್ರತಿ ಮನೆಗೆ, ಮಹಿಳೆಯರಿಗೆ, ಪುರುಷರಿಗೆ, ಎಲ್ಲ ವರ್ಗದವರಿಗೆ 4 ರಿಂದ 5 ಸಾವಿರ ದುಡ್ಡು ಸಿಕ್ತು. ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಯ್ತು. ಏನಾಯ್ತು ನಿಮ್ ಕತೆ? ಮತ್ತೆ ಇನ್ನೊಂದು ತಗೊಂಡ್ರಿ, ಯಾವುದು ಸಕ್ಸಸ್ ಆಗ್ಲಿಲ್ಲ. ಕೊನೆಗೆ ಈಗ ಮೂಡ ಇಶ್ಯೂನ ತಗೊಂಡಿದ್ದೀವಿ. ಮೂಡ ಇಶ್ಯೂ ಅದು ಸಂಬಂಧನೇ ಇಲ್ಲದೆ ಇರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವ್ರಿಗೆ ಅದು ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಸೈಟ್ ಕೊಟ್ಟಿಲ್ಲ, ಸಿದ್ದರಾಮಯ್ಯನ ಕಾಲದಲ್ಲಿ ಅವರ ಅರ್ಜಿಯನ್ನ ಪುರಸ್ಕಾರ ಮಾಡಿಲ್ಲ. ನಿಮ್ಮ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಅವ್ರೊಬ್ಬರಿಗೆ ಮಾಡಿದ್ರು ಅದು ಅಪರಾಧ. ಅವರೊಬ್ಬರಿಗೆ ಮಾಡಿಲ್ಲ, ಅವರೊಬ್ಬರಿಗೆ ಅಲ್ಲ, 150 ಜನಕ್ಕೆ ಕೊಟ್ಟಿದ್ದೀರಾ. ಸಿದ್ದರಾಮಯ್ಯನವ್ರ ಶ್ರೀಮತಿ ತರ ಇನ್ನೊಬ್ರು ಸುಧಮ್ಮ ಅವರು ತಗೊಂಡಾಗ ಲ್ಯಾಂಡ್ ಟು ಲ್ಯಾಂಡ್ 2 ಎಕರೆಗೆ 2 ಎಕರೆ ಹೈಕೋರ್ಟ್ ಆದೇಶ ಮಾಡಿದೆ. ಇವ್ರು 3.5 ಎಕರೆಗೆ 3.5 ಎಕರೆಯನ್ನ ಕೊಟ್ಟಿಲ್ಲ, 3.5 ಎಕರೆಗೆ 3.5 ಎಕರೆ ತಗೊಂಡಿಲ್ಲ. ಇವ್ರು ತಗೊಂಡೋದು 45%. ಇಂಥ ಅನ್ಯಾಯವನ್ನ, ಇಂಥ ಸುಳ್ಳನ್ನ ಹೇಳಲಿಕ್ಕೆ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ. ನಂಜನಗೂಡಲ್ಲಿ, ಮಡಿಕೇರಿನಲ್ಲಿ, ಮಂಗಳೂರಿನಲ್ಲಿ, ಸಕಲೇಶ್ಪುರದಲ್ಲಿ, KRS ಬಳಿ ಆಗಿರ್ತಕ್ಕಂಥ ಅನಾಹುತದ ಬಗ್ಗೆ ನಿಮ್ಗೆ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಅತಿವೃಷ್ಟಿಗೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ ನಿಮ್ಮ ಅಮಿತ್ ಶಾ ಹತ್ರ, ಮೋದಿ ಹತ್ರ ಹೇಳಕ್ ಆಗಲ್ವಾ ಕುಮಾರಸ್ವಾಮಿ ಅವರೇ? ಇಲ್ಲಿ ಹೇಳ್ತೀರಲ್ಲ 5 ನಿಮಿಷಕ್ಕೆ ನಾನು ಮೇಕೆದಾಟನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ರಿಸಲ್ಟ್ ಬಂದು ನಿನ್ನೆ ಹೇಳಿದ್ರಲ್ಲ ನಾನು ಹೇಳಿಲ್ಲ ಅಂತ ಹೇಳಿದಿರ. ಇಲ್ಲಿ ಹೇಳಿದಿರಾ ಕಾವೇರಿ ಇಶ್ಯೂನ ನಾನು 5 ನಿಮಿಷದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ. ನಮ್ ತಂದೆ ಮಾಡಕ್ ಆಗದೆ ಇರೋದನ್ನ, ಇಲ್ಲಿವರೆಗೆ ಯಾರು ಮಾಡಕ್ ಆಗದೆ ಇರೋದನ್ನ ನಾನು ಮಾಡ್ತೀನಿ, ನನ್ಗೆ ಲೋಕಸಭೆ ಕಳಿಸಿ ಅಂತ ಹೇಳಿದ್ರಿ. ಏನ್ ಮಾಡ್ತಾ ಇದ್ದೀರಾ? ಅಲ್ಲಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ರಾಜ್ಯ ಸರ್ಕಾರವನ್ನ ಅಳ್ಳಾಡಿಸ್ಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನ. ಡಿ ಕೆ ಶಿವಕುಮಾರ್ ಮೇಲೆ ನಿಮ್ ದ್ವೇಷದ ರಾಜಕಾರಣವನ್ನ, ಸಿದ್ದರಾಮಯ್ಯನವ್ರನ್ನ ಅಳ್ಳಾಡಿಸುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರೇ ಇದನ್ನ ಯಾರು ಕ್ಷಮಿಸಲ್ಲ ನಿಮ್ಮನ್ನ. ಯಡಿಯೂರಪ್ಪನವರೇ, ನೀವು ಕುಮಾರಸ್ವಾಮಿ ಅವರು ಕಿತ್ತಾಡಿದ್ದು ಇನ್ನು ಈ ಒಂದು ಟಿವಿಯವರ ಮಾಧ್ಯಮದವರ ಕೈಯಲ್ಲೇ ಇದೆ. ನೀವು ಯಾವ ಮಟ್ಟಕ್ಕೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಜ್ಞಾಪಕ ಮಾಡ್ಕೊಳ್ಳಿ. ನನ್ನ ದ್ವೇಷ ಕಾಂಗ್ರೆಸ್ ಮೇಲಲ್ಲ, ನನ್ನ ದೇಶ ಅಪ್ಪ ಮಕ್ಕಳ ಮೇಲೆ ಅಂತ ಹೇಳಿದ್ರಿ ಯಡಿಯೂರಪ್ಪನವರೇ. ಜ್ಞಾಪಕ ಇದೆಯಾ ನಿಮ್ಗೆ? ಅದನ್ನ ಜ್ಞಾಪಕ ಮಾಡ್ಕೊಳ್ಳಿ. ನಿಮ್ಮನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಸತತವಾಗಿ ಡಿನೋಟಿಫಿಕೇಶನ್ ಕೇಸ್ ಇಟ್ಕೊಂಡು ಮಾಡಿದ್ರು. ಜ್ಞಾಪಕ ಇಟ್ಕೊಳ್ಳಿ. ಈಗ ನೀವು ಇಬ್ರು ಕುಚುಕು ಆಗಿದ್ದೀರಲ್ಲ, ದಯಮಾಡಿ ನಿಮಗೆ ದ್ವೇಷದ ರಾಜಕಾರಣವನ್ನ ಬಿಡಿ. ಈ ರಾಜ್ಯದ ನಾಡಿನ ಜನರ ಬದುಕಿನ ಕಡೆ ಗಮನ ಕೊಡಿ. ನಮಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಜನ. ನಾವು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ರಾಜ್ಯದ ಅಭಿವೃದ್ಧಿ, ರಾಜ್ಯ ಜನರ ಸಮಸ್ಯೆಯನ್ನ, ಕಳೆದ ವರ್ಷ ಬರಗಾಲ ಬಂತು, ಯಾರಾದ್ರೂ ಒಂದು ಬರಗಾಲದಿಂದ ಸಮಸ್ಯೆನ ಎದುರಿಸುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಿಲ್ಲ. ಇಡೀ ಮಂತ್ರಿಮಂಡಲ, ಶಾಸಕರು ಹೋರಾಟ ಮಾಡಿದ್ರು. ಕೇಂದ್ರದಿಂದ ದುಡ್ಡು ಬರಲಿಲ್ಲ. ಸುಪ್ರೀಂ ಕೋರ್ಟ್ ನಿಂದ 4,000
3,454 ಕೋಟಿಯನ್ನು ತಂದು ಹಂಚುವಂತ ಕೆಲಸವನ್ನ ಮಾಡಿದ್ರು. ಕೃಷಿ ಇಲಾಖೆ, ಇನ್ನಿತರ ಇಲಾಖೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾಡಿನ ಉದ್ದಗಲಕ್ಕೂ ಒಂದೇ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು ಗೊಬ್ಬರ, ಬಿತ್ತನೆ, ಔಷಧಿ ಎಲ್ಲೂ ಕೊರತೆ, ಕಳಪೆ ಇಲ್ಲದಂಗೆ ನೋಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಇಂತಹ ಕೆಲಸವನ್ನ ಬಿಟ್ಟು ಅನಾವಶ್ಯಕವಾಗಿ ಪಾದಯಾತ್ರೆ ಮಾಡ್ತಿದ್ದೀರಾ. ನಿಮ್ಗೆ ಇದನ್ನ ಜನ ಕ್ಷಮಿಸಲ್ಲ, ಆ ದೇವರು ಕ್ಷಮಿಸಲ್ಲ. ಈ ಒಂದು ಸುಳ್ಳು ಯಾತ್ರೆಯನ್ನ ನೀವು 10ನೇ ತಾರೀಕು ಮುಗಿಸೋದೊಳಗಡೆ ನಿಮ್ಗೆ ಜನರ ತೀರ್ಮಾನ ಆಗುತ್ತೆ. ಸುಮ್ಮನೆ ಇಲ್ಲದ ಸಲ್ಲದನ್ನ ದ್ವೇಷದ ರಾಜಕಾರಣವನ್ನ ಬಿಟ್ಟು ಕೇಂದ್ರ ಸರ್ಕಾರದಿಂದ ತಾರತಮ್ಯ ಇರ್ತಕ್ಕಂಥ ಎಲ್ಲವನ್ನ ಸಾಧ್ಯವಾದರೆ ನೀವು ಪ್ರಯತ್ನ ಮಾಡಿ. ಇಲ್ಲದೆ ಇದ್ರೆ ನಿಮ್ ಕೆಲಸ ನೋಡ್ಕೊಂಡಿರಿ. ನಮಗ್ ಗೊತ್ತಿದೆ ನಮ್ಮ ಈ ನಾಡಿನ ಜನರ ಸಮಸ್ಯೆಯನ್ನು ಬಗೆಹರಿಸೋದು ಅಂತೇಳಿ. ಸಾಕಷ್ಟು ಜನ ಮಂತ್ರಿಗಳಿದ್ದಾರೆ, ನಾನೆಲ್ಲ ಹೆಚ್ಚು ಮಾತನಾಡಿದ್ದೀನಿ, ದಯಮಾಡಿ ಕ್ಷಮಿಸಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಪ್ರಾಸ್ತಾವಿಕ ನುಡಿಯನ್ನ ನಮ್ಮೊಟ್ಟಿಗೆ